ನಮಸ್ಕಾರ ಸ್ನೇಹಿತರೆ, ನಮ್ಮ ಯಾತ್ರಂ ಬೈ ವರ್ನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್ನ ದಿನ 10. ಇವತ್ತು ಬೆಳಿಗ್ಗೆ ಏಳೋಷ್ಟರಲ್ಲಿ 5 ಗಂಟೆ ಆಗಿತ್ತು. ಹೊರಗಡೆ ಬಂದು ನೋಡಿದ್ರೆ ಸೂರ್ಯ ಇನ್ನೂ ಕಾಣಿಸ್ತಾ ಇರಲಿಲ್ಲ. ಬಿಲ್ಡಿಂಗ್ಗಳ ಹಿಂದೆ ಬಚ್ಚಿಟ್ಕೊಂಡು ಬಿಟ್ಟಿದ್ದಾನೆ. ಇವತ್ತು ಹೆಲ್ತ್ ಡ್ರಿಂಗಾಗಿ ಮನೆ ಮುಂದೆ ಬೆಳೆದಿರೋ ಬ್ರಾಹ್ಮಿನೇ ಹಾಕಿ ಚೆನ್ನಾಗಿ ಕಾಯಿಸಿದೆ. ಅದು ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ತಣ್ಣಗಾಗೋಗಿ ಬಿಡಬೇಕು. ಮತ್ತು ಸ್ವಲ್ಪ ಬೆಚ್ಚಗಾದ್ಮೇಲೆ ಅದನ್ನು ಕುಡಿಬೇಕು. ಆ ನೀರು ಕುಡಿತಾ ಆ ಬ್ರಾಹ್ಮಿನೂ ಸಹ ತಿನ್ಬೋದು. ಈ ಬ್ರಾಹ್ಮಿ ಟೀನ ಕುಡಿಯೋದ್ರಿಂದಾಗಲಿ ಅಥವಾ ಬ್ರಾಹ್ಮಿಯನ್ನು ತಿನ್ನೋದ್ರಿಂದಾಗಲಿ ನರಗಳಿಗೆ ತುಂಬಾ ಒಳ್ಳೆಯದು. ಆದರೆ ಯಾವುದಾದ್ರೂ ಸರಿ ಒಂದು ಲಿಮಿಟಲ್ಲಿ ಇರಬೇಕು. ಅದಾದಮೇಲೆ ಆಯಿಲ್ ಪುಲ್ಲಿಂಗ್ ಮಾಡಿಕೊಂಡೆ. ಕೆಲಸ ಮಾಡ್ತಾನೆ ಆಯಿಲ್ ಪುಲ್ಲಿಂಗ್ ಮಾಡಿಕೊಂಡೆ. ಅದಾದಮೇಲೆ ಬ್ರಷ್ ಮಾಡ್ಕೊಂಡ್ವಿ. ಈ ಆಲ್ಮೋಸ್ಟ್ 9 ರಿಂದ 10 ದಿನದವರೆಗೆ ನಾವು ಮಾಡೋ ವಾರ್ಮಪ್ ಆಗಲಿ ಸ್ಟ್ರೆಚಸ್ ಆಗಲಿ ನಮಗೇನಾದರೂ ಉಪಯೋಗ ಅನಿಸಿದ್ರೆ, ನಮ್ಮಲ್ಲಿ ಏನಾದರೂ ಚೇಂಜಸ್ ಬಂದರೆ ಮಾತ್ರ ನಿಮ್ಮವರೆಗೂ ತೋರಿಸ್ಬೇಕಂತ ಅಂದ್ಕೊಂಡ್ವಿ. ಯಾಕೆಂದರೆ ಪ್ರತಿಯೊಬ್ಬರ ಬಾಡಿನೂ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರಿಗೂ ಒಂದೇ ಥರ ವಾರ್ಮಪ್ಸ್ ಆಗಲಿ ಸ್ಟ್ರೆಚಸ್ ಆಗಲಿ ಸೂಟ್ ಆಗುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದರೆ ನಾವಿಬ್ಬರು ಮಾಡಿದಾಗ ನಮ್ಮಿಬ್ಬರಲ್ಲೂ ಚೇಂಜಸ್ ಬಂತು. ಬಾಡಿ ಫ್ಲೆಕ್ಸಿಬಲ್ ಆಯಿತು. ನಾವು ಎನರ್ಜೆಟಿಕ್ ಆಗಿರ್ತಾಯಿದ್ವಿ ಎಂಟೈರ್ ಡೇ. ವಾರ್ಮಪ್ ಮಾಡಿದ್ಮೇಲಂತೂ ನಮಗೆ ತುಂಬ ಆರಾಮಾಗಿ ಅನ್ನಿಸ್ತಾ ಇತ್ತು. ದಿನ ಪೂರ್ತಿ ಆರಾಮಾಗಿರ್ತಾಯಿದ್ವಿ. ಅದಾದಮೇಲೆ ಸ್ಟ್ರೆಚಸ್ಸಿಂದನೂ ಅಷ್ಟೇ ಬಾಡಿಲಿ ತುಂಬ ಫ್ಲೆಕ್ಸಿಬಿಲಿಟಿ ಬಂತು. ನಮ್ಮಲ್ಲಿ ಒಂಥರ ಲವಲವಿಕೆ ಬಂತು. ಹಾಗಾಗಿ ನಾವು ಮಾಡೋದನ್ನು ನಿಮಗೂ ತೋರಿಸೋಣ, ಇದರಿಂದ ನಿಮಗೂ ಏನಾದರೂ ಉಪಯೋಗ ಆಗ್ಬೋದು ಅಂತಲೇ ನಾವು ತೋರಿಸ್ತಾ ಇರೋದು. ನಮಗೆ ಇದರಿಂದ ಚೇಂಜಸ್ ಬಂದ ಮೇಲೇ ನಾವು ನಿಮಗೆ ತೋರಿಸ್ತಾ ಇರೋದು. ಅದಾದಮೇಲೆ ಐ ಎಕ್ಸಸೈಸ್ ಮಾಡ್ತೀವಿ. ಇದರಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕಣ್ಣಲ್ಲಿ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಅದಾದಮೇಲೆ ಧ್ಯಾನ ಮಾಡ್ತೀವಿ. ಈ ಧ್ಯಾನದಿಂದ ನಮಗೂ ತುಂಬಾ ಒಳ್ಳೆಯದಾಯಿತು. ಕಾನ್ಸಂಟ್ರೇಷನ್ ಬೆಳೀತು, ಮೆಮೊರಿ ಪವರ್ ಬೆಳೀತು, ಜೊತೆಯಲ್ಲಿ ಥಾಟ್ಸ್ ಸ್ವಲ್ಪ ಪಾಸಿಟಿವ್ ಆಯಿತು. ಇರೋದ್ರಲ್ಲೇ ತೃಪ್ತಿ ಪಡೋದನ್ನು ಕಲ್ತ್ಕೊಂಡ್ವಿ. ಇದನ್ನೇ ಕಂಟಿನ್ಯೂ ಮಾಡಬೇಕಂತ ಇದ್ದೀವಿ. ಅದಾದಮೇಲೆ ರೆಗ್ಯುಲರಾಗಿ ನಮ್ಮ ಪಾಪು ಎದ್ದ. ಅವನು ರೆಗ್ಯುಲರ್ ವಾಟರ್ ಕುಡಿಯೋದಕ್ಕೆ ಆಟ ಆಡಿಸ್ಕೊಂಡು ಮಾಡಿಕೊಂಡು ವಾಟರ್ ಕುಡ್ದ. ಮಕ್ಕಳಿಗೂ ಸಹ ಅಷ್ಟೇ. ಹೇಳ್ತಿದ್ದಂಗೆ ನೀರು ಕುಡಿಯೋದಕ್ಕೆ ಕೊಡಬೇಕು. ಸ್ವಲ್ಪ ಟೈಮ್ ಕೊಟ್ಟು ಮತ್ತೆ ಹಾಲು ಕೊಡಬೇಕು. ಇವತ್ತು ನಮ್ಮ ಯಜಮಾನ್ರಿಗೂ ಮಗುಗೂ ಹೇರ್ ಪ್ಯಾಕ್ ಮಾಡಿದೆ. ಮೆಂತಿ ಪುಡಿನ ರೆಡಿಯಾಗಿ ಇಟ್ಕೊಂಡಿರ್ತೀನಿ. ಅದನ್ನೇ ಸ್ವಲ್ಪ ಬಿಸಿ ನೀರು ಹಾಕಿ ಕಾಯಿಸಿ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ತೀನಿ. ಅದಾದಮೇಲೆ ಮೊಸರು ಮಿಕ್ಸ್ ಮಾಡಿದ್ರೆ ಮೆಂತೆ ಹೇರ್ ಪ್ಯಾಕ್ ರೆಡಿಯಾಗೋಗುತ್ತೆ. ಅದನ್ನು ಅವರಿಬ್ರಿಗೂ ಹಚ್ಚಿ ಅದಾದಮೇಲೆ ಫ್ರೆಶ್ ಅಪ್ ಆಗಿ ರೆಡಿ ಆದ್ವಿ. ಅದಾದಮೇಲೆ ರೆಗ್ಯುಲರಾಗಿ ಆರ್ಡರ್ಸ್ ಇದ್ದೇ ಇರುತ್ತೆ. ಅದಕ್ಕೆ ವಿಡಿಯೋ ರೆಕಾರ್ಡ್ ಮಾಡೋಷ್ಟು ಟೈಮ್ ಇರೋದಿಲ್ಲ. ಬಟ್ ಅದರಲ್ಲಿ ಒಂದೇ ಒಂದು ಆರ್ಡ್ರು ಕಾಫಿನೂ ಮಲ್ಟಿಗ್ರೇನ್ ಹೆಲ್ತ್ ಡ್ರಿಂಕ್ ಬಂತು. ನಾವು ಪ್ರತಿಯೊಂದು ಆರ್ಡ್ರಿಗೂ ಇಂಡಿವಿಜುವಲ್ ಆಗಿ ಡಿಕಾಕ್ಷನ್ ಇಡ್ತೀವಿ. ಎಷ್ಟು ಆರ್ಡರ್ ಬಂದಿದೆಯೋ ಅಷ್ಟೇ ಫ್ರೆಶ್ ಆಗಿ ಬ್ರ್ಯೂ ಮಾಡ್ತೀವಿ ಡಿಕಾಕ್ಷನ್ನ. ಯಾವುದೇ ಹೆಲ್ತ್ ಡ್ರಿಂಕ್ ಆಗಲಿ ಫುಡ್ ಆಗಲಿ ಪ್ರತಿಯೊಂದನ್ನು ಕಸ್ಟಮರ್ಗೆ ಎಷ್ಟು ಬೇಕೋ, ಎಷ್ಟು ಆರ್ಡ್ರ್ ಮಾಡಿದಾರೋ ಅಷ್ಟು ಮಾತ್ರನೇ ಮಾಡಿಕೊಡ್ತೀವಿ. ಹಾಗಾಗಿನೇ ಅದು ಫ್ರೆಶ್ ಆಗೂ ಇರುತ್ತೆ, ಪ್ಲಸ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮಗುಗೂ ಹೆಲ್ತ್ ಡ್ರಿಂಕೇ ರೆಡಿ ಮಾಡಿದೆ. ಅದನ್ನೇ ಅವನಿಗೆ ಕುಡಿಸ್ದೆ. ಅಷ್ಟರಲ್ಲಿ ಬೇರೆ ಆರ್ಡ್ರ್ ಇತ್ತು. ಕಸ್ಟಮರ್ಗೆ ಇಡ್ಲಿ ಚಟ್ನಿ ಆರ್ಡ್ರ್ ಇತ್ತು. ಚಟ್ನಿನೂ ಸಹ ಅಷ್ಟೇ, ಯಾವಾಗಿಂದ ಆವಾಗ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಮಾಡ್ಕೊಳ್ತೀವಿ. ಈ ರೀತಿ ಪ್ಯಾಕು ಮಾಡಿಬಿಡ್ತೀವಿ. ಆಮೇಲೆ ಬ್ರೇಕ್ಫಾಸ್ಟ್ಗೆ ಲೋಕಲಲ್ಲಿ ಒಬ್ಬರು ಅಜ್ಜಿ ತಾತ ತುಂಬ ವರ್ಷದಿಂದ ಹೋಟ್ಲ್ ನಡೆಸ್ತಾ ಇದ್ದಾರೆ. ಅವ್ರ ಹತ್ರ ರೈಸ್ ಬಾತ್ ತುಂಬ ಚೆನ್ನಾಗಿರುತ್ತೆ. ಅದನ್ನು ತಂದು ತಿಂದ್ವಿ. ಮಧ್ಯಾಹ್ನ ಲಂಚ್ಗೆ ಅಂದರೆ ನಾಮಕರಣ ಇತ್ತು ನಮ್ಮ ಹತ್ತಿರದವ್ರದ್ದು. ಅಲ್ಲಿಗೆ ಹೋಗಿದ್ವಿ. ಲಂಚ್ ಅಲ್ಲೇ ತಿಂದ್ವಿ. ಅದು ಸ್ವಲ್ಪ ಹೆವಿ ಫುಡ್ಡು. ಮತ್ತು ಪಾರ್ಕಿಗೆ ಹೋಗ್ಬೇಕನ್ನಿಸ್ತು. ನಾವು ಆಫ್ಲೈನ್ ಟೈಮಲ್ಲಿ ಇದ್ದಾಗ ಪಾರ್ಕಿಗೆ ಹೋದ್ವಿ. ಇದು ಗಸಗಸೆ ಹಣ್ಣು. ಸಣ್ಣ ವಯಸ್ಸಲ್ಲಿ ತುಂಬ ಜಾಸ್ತಿ ತಿಂತಾಯಿದ್ವಿ ಸ್ಕೂಲ್ ಹತ್ರ ಎಲ್ಲ. ಚೆನ್ನಾಗಿ ನೆನಪು ಬಂತು. ಮತ್ತು ಮನೆಗೂ ತೊಗೊಂಡು ಬಂದ್ವಿ. ಇವತ್ತು ಅಮ್ಮ ಅವ್ರಿಗೂ ಕೊಟ್ವಿ. ಮತ್ತು ರಾತ್ರಿಗೆ ಕಸ್ಟಮರ್ ಆರ್ಡ್ರ್ ಜೊತೆನೇ ಮಗುಗೂ ಸ್ವಲ್ಪ ನೋ ಸ್ಪೈಸ್ ಉಪ್ಮಾ ಮಾಡಿಕೊಂಡೆ. ಅದೇ ಅವನಿಗೂ ತಿನ್ನಿಸ್ದೆ. ನಮಗೆ ಮಾತ್ರ ಬೇರೆ ಏನು ಬೇಡ ಅನ್ನಿಸ್ತು. ಯಾಕೆಂದರೆ ಮಧ್ಯಾಹ್ನ ಹೆವಿ ಫುಡ್ ಆಗಿರೋದ್ರಿಂದ ಹೆಚ್ಚು ಫುಡ್ ಕನ್ಸ್ಯೂಮ್ ಮಾಡೋದು ಬೇಡ ಅಂತ ಅನ್ನಿಸ್ತು. ಮತ್ತು ರಾತ್ರಿ ಒಂದು 10 ಗಂಟೆಗೆ ಮಲ್ಕೊಂಡ್ಬಿಟ್ವಿ. ಹೀಗಿತ್ತು ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್ನ 10ನೇ ದಿನ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.